ಒಂದು ಕಾಲದಲ್ಲಿ ನಮ್ಮೂರಿಗೆ ಮೊಬೈಲ್ ಎಂಬ ಪದವೇ ಅಪರಿಚಿತ. ಸುದ್ದಿ ಹೇಳಲು ಕಣ್ಣು ಕಣ್ಣಿಗೆ ನೋಡುವುದು, ಸಂತೋಷ ಹಂಚಿಕೊಳ್ಳಲು ಮನೆ ಮನೆಗೆ ನಡೆದು ಹೋಗುವುದು, ಇದೇ ಜೀವನದ ಸಹಜ ಲಯವಾಗಿತ್ತು. ಬೆಳಗಿನ ಜಾವ ಮಂಜು ಇನ್ನೂ ನೆಲಕ್ಕೆ ಅಂಟಿಕೊಂಡಿದ್ದಾಗಲೇ ಊರು ಎದ್ದುಕೊಳ್ಳುತ್ತಿತ್ತು. ಕೋಳಿಯ ಕೂಕು, ಎತ್ತುಗಳ ಗಂಟೆಗಳ ಶಬ್ದ, ದೂರದ ದೇವಸ್ಥಾನದ ಗಂಟೆ ಇವೆಲ್ಲ ಸೇರಿ ದಿನದ ಮೊದಲ ಸಂಗೀತ. ಅಮ್ಮ ಮನೆ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುತ್ತಿದ್ದಳು. ಅದರ ಮೇಲೆ ಮಂಜಿನ ಹನಿಗಳು ಮುತ್ತಿನಂತೆ ಮಿನುಗುತ್ತಿದ್ದವು. ಮಣ್ಣಿನ ಚುಲ್ಲಿಯಲ್ಲಿ ಕಾಫಿ ಕುದಿಯುವ ಸುಗಂಧ ಮನೆ ತುಂಬ ಹರಡುತ್ತಿದ್ದರೆ ಅಪ್ಪ ಹೊಲದ ಕಡೆ ಸಿದ್ಧವಾಗುತ್ತಿದ್ದರು. ಸಂಜೆಗೆ ಬರ್ತೀನಿ ಎನ್ನುವ ಒಂದು ಮಾತೆ ಅಪ್ಪನ ಸಂದೇಶ. ಅದನ್ನು ತಲುಪಿಸಲು ಯಾವ ಸಾಧನವೂ ಬೇಕಾಗಿರಲಿಲ್ಲ. ಶಾಲೆಗೆ ಹೋಗುವ ಮುನ್ನ ನಾವು ಮಕ್ಕಳು ಬೀದಿಯ ಧೂಳಿನಲ್ಲಿ ಆಟವಾಡುತ್ತಿದ್ದೆವು. ಗಿಲ್ಲಿದಂಡ, ಕಬ್ಬಡಿ, ಗುಂಡಾಟ, ಕಣ್ಣಾಮುಚ್ಚಾಲೆ. ನಮ್ಮ ನಗುವುಗಳೇ ಊರಿನ ರಿಂಗ್ಟೋನ್. ಯಾರಾದರೂ ಹೊಸ ಕಥೆ ಕೇಳಿದ್ದರೆ ಅದನ್ನು ಹೇಳಲು ನಾವು ಮಧ್ಯಾಹ್ನದವರೆಗೂ ಕಾಯಲಾರೆವು. ತಕ್ಷಣವೇ ಸ್ನೇಹಿತರ ಮನೆಗೆ ಓಡಿಹೋಗಿ ಹಂಚಿಕೊಳ್ಳುತ್ತಿದ್ದೆವು. ಸೈಕಲ್ ಗಂಟೆ ಹೊಡೆದ ತಪಾಲಿದ ಬಂದು ನಿಂತರೆ ಎಲ್ಲರ ಕಣ್ಣುಗಳು ಅವನ ಕೈಯಲ್ಲಿರುವ ಪತ್ರಗಳ ಮೇಲೆ. ಒಂದು ಪತ್ರ ಓದಲು ಕೂಡ ನೆರೆಹೊರೆಯವರು ಸೇರಿ ಕುಳಿತುಕೊಳ್ಳುತ್ತಿದ್ದರು. ಅದರಲ್ಲಿರುವ ಅಕ್ಷರಗಳು ಮಾತ್ರವಲ್ಲ, ಅದರಲ್ಲಿರುವ ನೆನಪುಗಳು, ಕಾಳಜಿ, ಪ್ರೀತಿ ಎಲ್ಲವೂ ಒಟ್ಟಿಗೆ ಓದಲಾಗುತ್ತಿತ್ತು. ಮಧ್ಯಾಹ್ನದ ಹೊತ್ತಿಗೆ ಹೊಲಗಳಲ್ಲಿ ಕೆಲಸ ಜೋರಾಗಿರುತ್ತಿತ್ತು. ಬಿಸಿಲು ತೀವ್ರವಾಗಿದ್ದರೂ ಗಾಳಿ ಮೃದುವಾಗಿ ಬೀಸುತ್ತಿತ್ತು. ಎತ್ತುಗಳು ನೆಮ್ಮದಿಯಾಗಿ ಹೆಜ್ಜೆ ಹಾಕುತ್ತಿದ್ದರೆ ರೈತರು ಹಾಡುಗಳನ್ನು ಹಮ್ಮಿಕೊಂಡು ಕೆಲಸ ಮಾಡುತ್ತಿದ್ದರು. ಬಾವಿಯ ಬಳಿಗೆ ಹೋಗಿ ನೀರು ಕುಡಿಯುವುದು, ಮರವಿನ ನೆರಳಿನಲ್ಲಿ ಊಟ ಮಾಡುವುದು, ಅವು ಚಿಕ್ಕ ವಿಶ್ರಾಂತಿಗಳಲ್ಲ, ಬದುಕಿನ ಸಿಹಿ ಕ್ಷಣಗಳು. ಊಟದ ಪೆಟ್ಟಿಗೆಯನ್ನು ತೆರೆದರೆ ಅಮ್ಮನ ಕೈದಿನ ಸುವಾಸನೆ. ಆ ಸುವಾಸನೆ ದೂರವಿರುವ ಮನೆಗೂ ಹತ್ತಿರವಾಗಿಸುತ್ತಿತ್ತು. ಸಂಜೆ ಆಗುತ್ತಿದ್ದಂತೆ ಊರು ಮತ್ತೆ ಒಂದೇ ವೇದಿಕೆಯಾಗುತ್ತಿತ್ತು. ದೇವಸ್ಥಾನದ ಗಂಟೆ ಮೊಳಗಿದರೆ ಮಕ್ಕಳು ಆಟ ಮುಗಿಸಿ ಮನೆ ಕಡೆ. ಬೀದಿಯ ಅಂಗಳಗಳಲ್ಲಿ ಹಿರಿಯರು ಕುಳಿತು ಮಾತುಕತೆ. ಬೆಳೆ ಹೇಗಿದೆ, ಮಳೆ ಯಾವಾಗ ಬರುತ್ತದೆ, ಯಾರ ಮನೆ ಮದುವೆ ಯಾವಾಗ. ನಿರ್ಣಯಗಳಿಗಾಗಿ ಪಂಚಾಯತಿ ಕೂಡುವುದು ಸಹಜ. ಒಬ್ಬರ ಸಮಸ್ಯೆ ಎಲ್ಲರ ವಿಷಯವಾಗುತ್ತಿತ್ತು. ಯಾರ ಮನೆಗೆ ಅತಿಥಿ ಬಂದರೂ ಊಟಕ್ಕೆ ಇನ್ನೂ 2 ಎಲೆಗಳು ಹೆಚ್ಚಾಗುತ್ತವೆ. ಬಾಗಿಲು ಮುಚ್ಚುವುದಕ್ಕಿಂತ ಬಾಗಿಲು ತೆರೆದಿಡುವುದೇ ಸಂಸ್ಕೃತಿ. ರಾತ್ರಿ ಹೊತ್ತಿಗೆ ವಿದ್ಯುತ್ ಕಡಿಮೆ, ಆದರೆ ಬೆಳಕು ಹೆಚ್ಚು. ಮನೆಗಳಲ್ಲಿನ ಕೆರೋಸಿನ್ ದೀಪ, ಹೊರಗಿನ ಚಂದ್ರ ಬೆಳಕು ಮತ್ತು ಮನಸ್ಸಿನ ಒಳಗಿನ ಉಷ್ಣತೆ. ನಾವು ತಾತನ ಸುತ್ತ ಕೂತು ಕಥೆಗಳು ಕೇಳುತ್ತಿದ್ದೆವು. ರಾಜರು, ರಾಕ್ಷಸರು, ಧೈರ್ಯ, ನ್ಯಾಯ. ಕಥೆಗಳ ನಡುವೆ ತಾತನ ನಗು, ನಮ್ಮ ಪ್ರಶ್ನೆಗಳು, ಅಮ್ಮನ ಈಗ ಮಲಗೋಣ ಎನ್ನುವ ಮೃದುವಾದ ಧ್ವನಿ. ಇವೆಲ್ಲ ಸೇರಿ ಒಂದು ಮಧುರ ಸಂಗೀತ. ದೂರದ ಮನೆಯ ರೇಡಿಯೋದಲ್ಲಿ ಹಾಡು ಹರಿದರೆ ಅದು ಒಂದು ಮನೆಯಲ್ಲಲ್ಲ, ಸಂಪೂರ್ಣ ಊರಿನಲ್ಲೇ ಕೇಳಿಸುತ್ತಿತ್ತು. ಅಂದು ಯಾರೂ ಒಂಟಿಯಾಗಿರಲಿಲ್ಲ. ಮನೆಯಲ್ಲಿ ದುಃಖ ಬಂದರೆ ನೆರೆಮನೆಯ ಕೈ ಮೊದಲು ಹಿಡಿಯುತ್ತಿತ್ತು. ಸಂತೋಷ ಬಂದರೆ ಮೊದಲ ನಗು ಬೀದಿಯ ಕೊನೆಯ ಮನೆಗೂ ತಲುಪುತ್ತಿತ್ತು. ಸಮಯ ನಿಧಾನವಾಗಿ ಸಾಗುತ್ತಿದ್ದರೂ ಸಂಬಂಧಗಳು ಗಟ್ಟಿಯಾಗಿ ಬೆಳೆದವು. ಕಾಯುವುದು ಕಷ್ಟವಲ್ಲ, ಸಹಜ. ಪತ್ರಕ್ಕಾಗಿ, ಮಳೆಯಿಗಾಗಿ, ಹಬ್ಬದಿನಕ್ಕಾಗಿ, ಭೇಟಿಯಿಗಾಗಿ. ಆ ಕಾಯುವಿಕೆಯಲ್ಲಿ ಸಹನೆ ಕಲಿತೆವು. ಆ ಸಹನೆಯಲ್ಲಿ ಸಂತೋಷ ಕಂಡೆವು. ಮೊಬೈಲ್ ಇರಲಿಲ್ಲ, ಆದರೆ ಸಂಪರ್ಕ ಕಡಿದು ಹೋಗಲಿಲ್ಲ. ಮಾತುಗಳು ಕಡಿಮೆ, ಅರ್ಥಗಳು ಹೆಚ್ಚು. ಕಣ್ಣುಗಳಲ್ಲಿ ಪ್ರಶ್ನೆ, ನಗುವಿನಲ್ಲಿ ಉತ್ತರ. ಊರಿನ ಪ್ರತಿಯೊಂದು ಹಾದಿ ನಮ್ಮನ್ನು ಮತ್ತೊಬ್ಬರ ಮನೆಗೆ, ಮತ್ತೊಬ್ಬರ ಮನಸ್ಸಿಗೆ ಕರೆದೊಯ್ಯುತ್ತಿತ್ತು. ರಾತ್ರಿ ಗಾಳಿ ಮೃದುವಾಗಿ ಬೀಸಿದಾಗ ಆ ದಿನದ ನೆನಪುಗಳು ಮನಸ್ಸಿನಲ್ಲಿ ಮೌನವಾಗಿ ಕುಳಿತುಕೊಳ್ಳುತ್ತವೆ. ಇಂದು ಮಾಡಿದ ಕೆಲಸ, ಕಂಡ ಮುಖಗಳು, ಕೇಳಿದ ಕಥೆಗಳು. ಆ ಕಾಲದಲ್ಲಿ ಜಗತ್ತು ಚಿಕ್ಕದಾಗಿರಬಹುದು, ಆದರೆ ಹೃದಯಗಳು ವಿಶಾಲವಾಗಿದ್ದವು. ಸಾಧನಗಳಿಲ್ಲದ ಸಂಪರ್ಕ, ತಂತ್ರಜ್ಞಾನವಿಲ್ಲದ ಸಮೀಪತೆ ಮತ್ತು ಹೇಳದ ಪ್ರೀತಿಯ ಒಡನಾಟವೇ ನಮ್ಮ ಊರಿನ ನಿಜವಾದ ಐಶ್ವರ್ಯ. ಇಂದು ನಾವು ಕೈಯಲ್ಲಿ ಸಾಧನಗಳನ್ನು ಹಿಡಿದಿದ್ದರೂ ಅಂದಿನ ದಿನಗಳು ಕೈಯಲ್ಲಿ ಕೈ ಹಿಡಿದ ದಿನಗಳಾಗಿ ಮನಸ್ಸಿನಲ್ಲಿ ಬೆಳಗುತ್ತವೆ. ಮೊಬೈಲ್ ಇರಲಿಲ್ಲ, ಆದರೆ ಬದುಕು ತುಂಬಾ ಮಾತಾಡುತ್ತಿತ್ತು.